ಸುಮದ್ರೆ ಅಂತೇಳಿ. ನಿಜಕ್ಕೂ ಎಲ್ಲರೂ ಸಹ ಬರೀ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಕರಾಗಿದ್ದೀರಾ. ಪ್ರೇಕ್ಷಕರಾಗಬೇಕು ಅಂದರೆ ಪ್ರತ್ಯಕ್ಷವಾಗಿ ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕೆಂದರೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಈ ಥರ ಆಚರಣೆಗಳು ಸಾಕಷ್ಟು ಊರುಗಳಲ್ಲಿದೆ, ಎಲ್ಲ ಹೆಣ್ದೇವ್ರದ್ದು. ಆದರೆ ಇಷ್ಟು ಅದ್ಧೂರಿಯಾದ ಜಾತ್ರೆ ಉಜ್ಜಯಿನಿ ಒಂದು ಐತಿಹಾಸಿಕ ಜಾಗ, ಐತಿಹಾಸಿಕ ಸ್ಥಳ. ಆ ನೆಲಮೂಲ ಸಂಸ್ಕೃತಿಯನ್ನು ಅಂದರೆ ನಮ್ಮ ಜನಪದದ ಸಂಸ್ಕೃತಿಯನ್ನು ಬಿಂಬಿಸ್ತಿರ್ತಕ್ಕಂಥ, ನಿಜಕ್ಕೂ ಹೇಳ್ತೀನಿ ನೋಡಿ, ಎಲ್ಲರೂ ಸಹ ಗ್ರಾಮೀಣ ಭಾಗದವರೇ ಇರ್ತೀರಾ. ಆದರೆ ಹಬ್ಬವನ್ನು ನೀವು ಕಣ್ಣಾರೆ ಇಷ್ಟು ತುಂಬ ಸೊಬಗನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಉಜ್ಜಯಿನಿ ಗ್ರಾಮದವರೇ ಈ ಹಬ್ಬವನ್ನು ಕಣ್ಣಾರೆ ನೋಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ನಿಜಕ್ಕೂ ಜನಪದದಲ್ಲಿ ಅಪಾರ ಅನುಭವ ಇರ್ತಕ್ಕಂಥ ಲಕ್ಕಿ ಶಂಕರ್ ಸರ್ ಅತ್ಯುತ್ತಮವಾದ ನಿರ್ದೇಶನ. ಮತ್ತು ತನ್ನೂರಿನ ಋಣವನ್ನು ತೀರಿಸೋದಕ್ಕೆ ನರೇಶ್ ಗೌಡರು ನಿರ್ಮಾಣ ಮಾಡಿ ಮತ್ತು ಅಭಿನಯ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸದಾ ಇರುತ್ತೆ. ಇನ್ನು ಯಾವ ರೀತಿ ಉಪಕಥೆಗಳನ್ನ ಸೇರಿಸಿ ಇಡೀ ಜಾತ್ರೆಯನ್ನು ತೋರಿಸಿದ್ದಾರೆ. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಯಾವುದೋ ಒಂದು ಊರು ಉಜ್ಜಯಿನಿ ಅವ್ರ ಊರು ಜಾತ್ರೆ ತೋರಿಸ್ತಾ ಇದ್ದಾರೆ ಅಂತಲ್ಲ. ಇದು ಪ್ರತಿ ಊರಿನ ಜಾತ್ರೆ, ಪ್ರತಿ ಊರಿನ ಹಬ್ಬ. ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಊರಿನಲ್ಲೂ ಸಹ ಈ ಥರ ಆಚರಣೆ ಇದೆ. ಇದು ನಮ್ಮೂರಿನ ಹಬ್ಬ, ನಮ್ಮೂರ ಜಾತ್ರೆ ಅಂತ ಪ್ರತಿಯೊಬ್ಬರು ನೋಡಬೇಕು. ಗೊತ್ತಿದೆ, ಇವತ್ತಿನ ಚಿತ್ರರಂಗದಲ್ಲಿ ಯಾರು ಇವತ್ತಿನ ಕಾಲದಲ್ಲಿ ಥಿಯೇಟ್ರಿಗೆ ಬಂದು ನೋಡೋಂಥ ಜನರು ಕಡಿಮೆ, ಯಾಕೆಂದರೆ ಕೆಲಸದ ಒತ್ತಡ ಇದೆ. ಆದರೆ ನಿಮ್ಮೂರಿನ ಹಬ್ಬವನ್ನು ನೀವು ನೋಡಿರಲ್ಲ ಈ ಕೆಲಸದ ಒತ್ತಡದಲ್ಲಿ. ದಯಮಾಡಿ ಬಂದು ನೋಡಿ. ಇನ್ನೂ ಥಿಯೇಟ್ರ್ಗಳಲ್ಲಿರುತ್ತೆ, ವೀರೇಶ್ ಥಿಯೇಟ್ರು, ವೆಂಕಟೇಶ್ವರ ಮಾಲ್ಗಳಲ್ಲಿ ಎಲ್ಲ ಕಡೆ ಇದೆ. ದಯಮಾಡಿ ನಿಮ್ಮೂರ ಹಬ್ಬ ಅಂತ ಹೇಳಿ ದಯಮಾಡಿ ನೋಡಬೇಕು. ಎಲ್ಲ ಕಲಾವಿದರಿಗೂ ಹಾಗೂ ನಿರ್ಮಾಪಕರಿಗೂ ಸಹ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಧನ್ಯವಾದಗಳು. ಅಕಸ್ಮಾತ್ ಊರಬ್ಬ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ದವರು ಊರಬ್ಬನ ನೋಡಬೇಕು ಅಂದ್ಕೊತಾರೆ. ಇದರಲ್ಲಿ ಬರೋವಂತಹ ಜಾನಪದ ಗೀತೆಗಳಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ. ಓವರಾಲ್ ಈಗಿನ ಒಂದು ಸಿನಿಮಾಗಳಲ್ಲಿ ವಿಶೇಷವಾದ ಸಿನಿಮಾ ಅಂತಲೇ ಹೇಳ್ಬೋದು. ಅಪರೂಪದ ಸಿನಿಮಾ. ನನ್ನ ಆ್ಯಕ್ಚುಲಿ ಏನಾಯ್ತು ಅಂದರೆ ನಾನು ಮಾತಾಡ್ತೀನಿ ಅಂತ ಬಂದೆ. ಪ್ರಿಯ ಹೇಳೋದು, ನೀನು ಮಾತಾಡಬೇಡ, ನೀನು ಮಾತಾಡಿದ್ರೆ ನನಗೇನು ಉಳಿಸಲ್ಲ ನೀನು, ಸೊ ನಾನೇ ಫಸ್ಟ್ ಮಾತಾಡ್ತೀನಿ ಅಂತ. ಬಟ್ ಥ್ಯಾಂಕ್ ಯು ಸೊ ಮಚ್ ಪ್ರಿಯಾ, ನಾನು ಜಾಯ್ನ್ ಆಗಿದ್ದೀನಿ ಇವತ್ತು ಊರೊಬ್ಬ ಸಿನಿಮಾ ನನ್ನ ಜೊತೆಗೆ. ಸೊ ಈ ಸಿನಿಮಾದಲ್ಲಿ ನಾನೊಬ್ಬ ಕಲಾವಿದನಾಗಿ ನಟಿಸಿದ್ದೇನೆ, ಜೊತೆಗೆ ಉಜ್ಜಯಿನಿಯಲ್ಲಿ ನಡೆಯುವಂಥ ಜಾತ್ರೆನ ಅನುಭವಿಸಿದ್ದೀನಿ ಅಂತ ಹೇಳ್ಬೋದು. ಅಂದರೆ ನನ್ನ ಲೈಫಲ್ಲಿ ಅಂಥ ಒಂದು ದೊಡ್ಡ ಜಾತ್ರೆ ನಾನು ಕಣ್ಣಾರೆ ನೋಡಿರಲಿಲ್ಲ, ಅದನ್ನು ವಿಟ್ನೆಸ್ ಮಾಡಿದೆ. ಬಹಳ ಸಂತೋಷ ಆಯಿತು. ದೇವಿ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಫೀಲ್ ಆಗ್ತಿದೆ. ನನ್ನ ಜೊತೆಗೆ ಇಂಥ ಒಂದು ಒಳ್ಳೆಯ ಒಂದು ವಿಷಯದಲ್ಲಿ ನಾನು ಕೂಡ ಸಹಭಾಗಿಯಾಗಿದ್ದೀನಿ ಅಂತ ಭಾಳ ಖುಷಿ ಇದೆ. ಆ್ಯಂಡ್ ಇದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ ತಂಡ ಆಗಿರ್ಬೋದು, ನರೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಊರೊಬ್ಬ ಚಿತ್ರ ತುಂಬಾ ಲೈವ್ಲಿ ಆಗಿದೆ, ಸರಿಯಲ್ ಜಾನ್ರಾಗೆ ಸೇರಿದೆ ಅಂತ ಹೇಳ್ತೀನಿ. ಬನ್ನಿ, ಊರೊಬ್ಬನ ನೋಡಿಲ್ಲ ಅಂದರೆ ಊರೊಬ್ಬನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ತಾಯಿ ಕೃಪೆಗೆ ಆಶೀರ್ವಾದಕ್ಕೆ ಇದೆಲ್ಲ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಪ್ರವೀಣ್, ಸಿನಿಮಾ ನೋಡಿದ್ವಿ, ತುಂಬ ಖುಷಿ ಆಯಿತು. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಹಳ್ಳಿಗೆ ಎಲ್ಲ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ, ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯನ, ಆ ಊರ ಹಬ್ಬನ ನೋಡಿದ್ರೆ ಒಂದು ಖುಷಿ. ಎಲ್ಲೂ ಒಂದು ನಿಮಿಷನೂ ಎಲ್ಲೂ ಬೇಜಾರಾಗಲಿಲ್ಲ. ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ತಮ್ಮ ಮಕ್ಕಳನ್ನ ಈ ಸಿನಿಮಾ ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಈ ಸಿನಿಮಾ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಈ ವಿಚಾರ ಹೇಳಲಿಕ್ಕೆ ಎಷ್ಟು ಇಷ್ಟಪಡ್ತಾ ಅಂದರೆ, ನಮ್ಮ ನರೇಶ್ ಗೌಡರು ಪ್ರೊಡ್ಯೂಸರ್ ಆಗಿ ಆಗಿ ಇಷ್ಟು ನಾವು ಕ್ಲೋಸ್ ಫ್ರೆಂಡ್ಸು. ಇಷ್ಟು ಒಳ್ಳೆ ಸಿನಿಮಾ ಬಂದಿದ್ದು, ನಾನೊಬ್ಬ ಸಿನಿಮಾ ಪ್ರೊಡ್ಯೂಸರ್ ಹೇಳ್ತಿದ್ದೇನೆ. ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಊರ ಹಬ್ಬ ಇಷ್ಟು ಚೆನ್ನಾಗಿ, ನಾನು ನರೇಶ್ ಗೌಡ ತುಂಬ ಡಿಸ್ಕಸ್ ಮಾಡ್ತಿದ್ವಿ, ಅವ್ರ ಹತ್ರ ಹೇಳ್ತಿದ್ರು, ಬಟ್ ಥ್ರಿಲ್ ಹೇಳಿದ್ರು. ಬಟ್ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಡೆಫಿನೆಟ್ಲಿ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಇದಕ್ಕೆ ಒಳ್ಳೇದಾಗಲಿ, ಮತ್ತು ತುಂಬ ಜನಗಳ ಪಬ್ಲಿಸಿಟಿ ಆಗಲಿ, ಮಹತ್ವ ಡೆವಲಪ್ಮೆಂಟ್ ಆಗಲಿ. ನರೇಶ್ ಗೌಡರಿಗೆ ತುಂಬ ಒಳ್ಳೇದಾಗಲಿ. ನಾನು ಅಶ್ವಿನ್ ಈಗಷ್ಟೇ ಊರೊಬ್ಬ ನೋಡ್ಕೊಂಬಂದ್ವಿ. ಊರೊಬ್ಬ ಅಂದ ತಕ್ಷಣ ಈಗ ನಮ್ಮದು ಹಾಸನ ಸುತ್ತ ಒಂದು 15 ರಥೋತ್ಸವ ಆಗುತ್ತೆ. ನಮ್ಮೂರು ತುಂಬ ನೆನಪಾಯಿತು. ಲಕ್ಕಿ ಶಂಕರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನರೇಶ್ ಸರ್, ಆಮೇಲೆ ಕೃಷ್ಣಕುಮಾರ್ ಸರ್ ಸಿನಿಮಾಟೋಗ್ರಫಿ, ಪ್ರೊಡ್ಯೂಸರ್ ಕಮ್ ಹೀರೋ ಆದರೂ ಕೂಡ ಡೆಡಿಕೇಶನ್ ಸೂಪರ್. ಈ ಥರ ಸಿನಿಮಾ ಅಂದರೆ ನಮ್ಮ ಮಣ್ಣಿನ ಕಥೆನ ನಾವು ತುಂಬ ಪ್ರೋತ್ಸಾಹಿಸಬೇಕು. ಯಾಕೆಂದರೆ ಈಗ ಥ್ರಿಲ್ಲರು ಆ ಥರದ ಜನ ಜಾಸ್ತಿ ಆಗಿದೆ, ಬಟ್ ಪ್ಯೂರ್ ಕಂಟೆಂಟು ನಮ್ಮ ನೇಟಿವಿಟಿನ ಶಂಕರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಎಲ್ಲರೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ನಮ್ಮ ಸಿನಿಮಾ ಗೆದ್ದಿದೆ, ಎಲ್ಲ ಥಿಯೇಟ್ರಲ್ಲೂ ಸಕ್ಸಸ್ ಆಗಿ ಹೋಗ್ತಾ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಕುಣಿಗಲ್ ತಾಲೂಕಾಗಿರ್ಬೋದು, ಮಾಗಡಿ, ಕರ್ನಾಟಕಾದ್ಯಂತ ಎಲ್ಲ ಕಡೆನೂ
ತುಂಬ ಚೆನ್ನಾಗಿ ಸಿನಿಮಾ ಹೋಗ್ತಾ ಇದೆ. ಈ ಸಿನಿಮಾ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇದರೆಲ್ಲ ದಿಗ್ಗಜರು ಎಲ್ಲ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಇವತ್ತು ಈ ಲೆವೆಲ್ಗೆ ಬಂದಿದೆ ಅಂತ ಅಂದ್ಕೊಂಡು ಎಲ್ಲರೂ ದಯಮಾಡಿ ಸಿನಿಮಾ ಥಿಯೇಟ್ರ್ ಬಂದು ಸಿನಿಮಾ ಚೆನ್ನಾಗಿದ್ರೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ತಮ್ಮನ್ನು ಕೇಳ್ಕೊತೀವಿ. ಥ್ಯಾಂಕ್ ಯು. ನನ್ನ ಹೆಸರು ರಕ್ಷಿತ್ ಭಾರದ್ವಾಜ್ ಅಂತ. ಸೊ ಊರಬ್ಬ ಮೂವಿಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ಈ ಜೆನ್ಜಿ ಕಿಡ್ಸ್ ಆಗಿರ್ಬೋದು, ಜೆನ್ಜಿ ಆಲ್ಫಾ ಕಿಡ್ಸ್ ಆಗಿರ್ಬೋದು, ಸೊ ಈಗಿನ ಜನ್ರೇಷನಲ್ಲಿ ಆ ಜೆನ್ಜಿ ಕಿಡ್ಸಲ್ಲಿ ಊರಬ್ಬ ಅಂದ್ರೇನು, ಜಾತ್ರೆ ಅಂದ್ರೇನು ಏನೂ ಗೊತ್ತಿರಲ್ಲ. ಬಂದ್ಬಿಟ್ಟು ಊರಬ್ಬ ನೋಡ್ರಿ, ಏನು ಸೊಗಡು, ಈ ನಮ್ಮ ನಾಟಿ ಸೊಗಡನ್ನ ನೋಡ್ಬಿಟ್ಟು ಕಲೀರಿ. ಯೂಶ್ವಲ್ ಆಗಿ ಕಾಂತಾರ ಮೂವಿನ ತುಂಬ ಇದ್ರಲ್ಲಿ ತೋರಿಸಿದ್ರು, ಬಟ್ ನಮ್ಮೂರ ಹಬ್ಬನ ಇಷ್ಟು ಗ್ರ್ಯಾಂಡಾಗಿ ತೋರಿಸಿದ್ರು ತುಂಬಾ ಖುಷಿ ಆಯಿತು. ಸೊ ನಮ್ಮೂರಿಂದ ಹೋಗಿ ನಾನು ಅಷ್ಟು ಜನದೊಳಗೆ ಆ ಜಾತ್ರೆ ನೋಡೋದು, ಇಲ್ಲಿ ಕೂತ್ಕೊಂಡು ನೋಡೋದು ತುಂಬಾ ಸಖತ್ತಾಗಿತ್ತು. ಅದರಲ್ಲೂ ನಮ್ಮ ಅಣ್ಣ ಹ್ಯಾಕ್ ಮಾಡಿದರೆ ನಂಗೆ ಇನ್ನೂ ಖುಷಿ ಆಯಿತು. ಡೈರೆಕ್ಟರ್ ಸರ್ ಸಖತ್ತಾಗಿ ಬಂದಿದೆ ಮೂವಿ ಮಾತ್ರ. ಥ್ಯಾಂಕ್ ಯು. ಡೈರೆಕ್ಟರ್ಗೆ ಮತ್ತು ನಮ್ಮ ನರೇಶ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು.